ಜೈ ಶ್ರೀರಾಮ್. ನೋಡ್ರಿ, ಊಟಿ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ನಾವು ಈಗ ಮೈಸೂರು ಕಡೆ ಹೋಗ್ತಾ ಇದ್ವಿ. ಸೊ ಇವತ್ತು 4ನೇ ದಿನ ಪ್ರಯಾಣ. ಲಾಸ್ಟ್ ಪಾಯಿಂಟು ಒಂದು ಪೈಕಾರ ಲೇಕ್ ಆ್ಯಂಡ್ ಡ್ಯಾಮ್, ಎರಡನ್ನೂ ಹೇಳ್ತಾರೆ. ಡ್ಯಾಮ್ ಅಂತಲೂ ಹೇಳ್ತಾರೆ, ಲೇಕ್ ಅಂತಲೂ ಹೇಳ್ತಾರೆ. ಆಮೇಲೆ ಈ ಜಾಗದಲ್ಲಿ ತುಂಬ ಸಿನಿಮಾಗಳು ಶೂಟ್ ಮಾಡಿದ್ದಾರೆ. ಆಮೇಲೆ ಎಲ್ಲಾದ್ರೂ ಸಾಂಗಲ್ಲಿ ಅಥವಾ ಬೇರೆ ಯಾವುದ್ರಲ್ಲಾದ್ರೂ ನೀವು ನೋಡಿದ್ರೆ ಬೋಟಿಂಗ್ ಇರ್ತಕ್ಕಂಥ ಪಾಯಿಂಟು ಅಥವಾ ಸಾಂಗಲ್ಲಿ ಬೋಟಿಂಗ್ ಬರ್ತಕ್ಕಂಥ ಪಾಯಿಂಟ್ ಏನಾದರೂ ಇದ್ದರೆ ಜಾಸ್ತಿ ಈ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ. ಹೇಗಿದೆ ಅಂತ ನೋಡಿ ತೋರಿಸ್ತೀನಿ, ಆಮೇಲೆ ಕಮೆಂಟ್ ಹಾಕಿ ಚೆನ್ನಾಗಿದ್ರೆ. ನೋಡ್ರಿ, ಇದು ಪೈಕಾರ ಲೇಕು ಆಯಿತಾ. ನೀವು ಮೈಸೂರಿಗೆ ಬರೋ ಆನ್ ದ ವೇ ರೋಡಲ್ಲಿ ಸಿಗುತ್ತೆ. ಈ ಡ್ಯಾಮ್ ಇವಾಗ ಫುಲ್ಲು ಇದೆ ಆಯಿತಾ. ಫುಲ್ ಅಂದರೆ ಈಗ ಆಲ್ರೆಡಿ ಫುಲ್ ಇದೆ. ಇದು ಸುಮಾರು ಇನ್ನೂ 20 ಅಡಿ ಫಿಟ್ ಇನ್ನೂ ಡೌನ್ ಇದೆ. ಫುಲ್ ಇರೋದ್ರಿಂದ ನಮಗೆ ಇಲ್ಲೇ ಮೇಲೆ ಕಾಣಿಸುತ್ತೆ, ಇನ್ನೂ ಡೌನಾಗಿ ಕಾಣಿಸುತ್ತೆ ಫುಲ್ಲು. ಆದರೆ ಈ ಸರಿ ನಾವು ಬಂದಾಗ ಇಷ್ಟು ಡ್ಯಾಮ್ನ ಫುಲ್ಲಾಗಿ ನೋಡಿದ್ದು ಫಸ್ಟ್ ಟೈಮ್ ಇದೆ. ಇಲ್ಲಿ ಸ್ಪೀಡ್ ಬೋಟು, ಫ್ಯಾಮಿಲಿ ಬೋಟು, ಆಮೇಲೆ ನಿಮಗೆ ಏನಾದರೂ ಇದು ಶೂಟ್ ಬೇಕಂತಂದರೆ, ಒಂದು ವೇಳೆ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರು ಬೇಕಂದರೆ ಪರ್ಮಿಷನ್ ಕೊಟ್ಟರೆ ಇಲ್ಲಿ ಇದನ್ನು ಮಾಡ್ತಾರೆ ಆಯಿತಾ. ನಿಮಗೆ ಬಂದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಇದು ಪೈಕಾರ ಲೇಕು. ವಾಟ್ರ್ ನೋಡಿ ಎಷ್ಟು ಕ್ಲಿಯರಾಗಿದೆ, ಪ್ಯೂರು. ಒಂಥರ ನೀವು ಫಿಲ್ಟ್ರ್ ವಾಟ್ರ್ ಇದೆಯಲ್ಲ ಇರುತ್ತಲ್ಲ, ಆ ರೀತಿ ಇದೆ ಕ್ಲೀನಾಗೆ. ನಿಮಗೆ ಸ್ಪೀಡ್ ಬೋಟು ಮಾಡೋ ಇಷ್ಟ ಇತ್ತಂತಂದರೆ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದು. ಆಮೇಲೆ ಇದು ನೋಡಿ, ಇಲ್ಲಿ ಬರ್ತಾಯಿದೆ ಒಂದು ಸ್ಪೀಡ್ ಬೋಟ್ ಬರ್ತಾಯಿದೆ ನೋಡಿ. ತುಂಬ ಸಿನಿಮಾಗಳಲ್ಲಿ ಇಲ್ಲಿ ಶೂಟ್ ಮಾಡಿದ್ದಾರೆ ಈ ಥರ ಸ್ಪೀಡ್ ಬೋಟ್ಗಳಲ್ಲಿ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡ್ಲಿಕ್ಕೆ ಮಾತ್ರ. ಇದು ಕುಡಿಯೋ ನೀರನ್ನು ಯೂಸ್ ಮಾಡ್ತಾರೆ ಅನಿಸುತ್ತೆ ಊಟಿಗೆ. ಯಾಕಂದರೆ ಊಟಿಗೆ ಮೇಯ್ನು ವಾಟ್ರು ಕುಡಿಲಿಕ್ಕೆ ಅಂದರೆ ಸೋರ್ಸ್ ಬೇಕಲ್ವಾ, ಇದೇ ಇರ್ಬೋದು ನನ್ನ ಅನಿಸಿಕೆ. ಡ್ಯಾಮ್ ಇಂದ ಮುಂದೆ ತುಂಬ ದೂರ ಇದೆ. ಫುಲ್ ಆದಾಗ ಅಲ್ಲಿ ಮುಂದೆಗಡೆ ವಾಟ್ರು ಗೇಟ್ ಓಪನ್ ಮಾಡ್ತಾರೆ. ಈಗ ಬರುವಾಗ ನೋಡಿದೆ ಓಪನ್ ಮಾಡಿದ್ರು, ಲೈಟಾಗಿ ನೀರು ಹೋಗ್ತಾಯಿತ್ತು. ಆದರೆ ತುಂಬ ಉದ್ದ ಇದೆ. ಬೆಟ್ಟಗಳ ಮಧ್ಯೆ ಹಾದು ಬರ್ತಕ್ಕಂಥ ನೀರಲ್ವಾ ಇದು, ಎಲ್ಲ ಫುಲ್ ಸುತ್ತ ಬೆಟ್ಟಗಳಿದ್ದಾವೆ. ಅದರಿಂದ ಈ ಡ್ಯಾಮು ಇಷ್ಟು ಬ್ಯೂಟಿಫುಲ್ ಕಾಣಲಿಕ್ಕೆ. ಭಾಳ ಇಂಪ್ರೂವ್ ಮಾಡಿದರೆ. ಮೊದಲು ಇನ್ನೂ ಒಂದು ಸ್ವಲ್ಪ ಮರಗಳೆಲ್ಲ ಇದ್ದು ಈ ಕಡೆ ಸೈಡಲ್ಲಿ ಬರುವಾಗ. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಂದರೆ ನಿಮಗೆ ಇಲ್ಲಿ ಟಿಕೆಟ್ ಕೌಂಟ್ರು ಎಷ್ಟು ರೇಟ್ ಇದೆ ನೋಡಿಸ್ಬಿಡ್ತೀನಿ ರೀ, ಒಂದೇ ನಿಮಿಷ. ಸ್ಪೀಡ್ ಬೋಟಿಗೆ ಎಷ್ಟಿದೆ ಇಲ್ಲಿದೆ ನೋಡಿ, ಬಂದಾಗ ನೋಡ್ಕೊಳ್ಳಿ ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫುಲ್ ಸಂಪೂರ್ಣ ಮಾಹಿತಿ ಇದೆ. ಎಷ್ಟಿದೆ? 1150, 1150, 1350, 1200, 1300. ಸೊ ಈ ಥರ 3%, 10 ಮಿನಿಟ್ಸು, 20 ಮಿನಿಟ್ಸು, 20 ಮಿನಿಟ್ಸು, ಈ ಥರ ಟೈಮಿಂಗ್ಸ್ ಎಲ್ಲ ಇದೆ ನಿಮಗೆ ಬೋಟಿಂಗ್ ಮಾಡಬೇಕಂದ್ರೆ. ಸೊ ಬಂದಾಗ ನೀವು ಆರಾಮಾಗೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಭಾಳ ಚೆನ್ನಾಗಿರುತ್ತೆ ಸ್ಪೀಡ್ ಬೋಟ್ ಮಾಡಲಿಕ್ಕೆ. ಬಟ್ ಏನಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒನ್ ಟೈಮ್ ಇನ್ವೆಸ್ಟ್ ಖರ್ಚು ಮಾಡಲೇಬೇಕು. ಖುಷಿ ಬೇಕಂದರೆ ಮಾಡಬೇಕು ಆಯಿತಾ. ಬೋಟಿಂಗು ರಾಲ ನೆನ್ನೆನೇ ಮಾಡಿದ್ರು ಊಟಿ ಲೇಕಲ್ಲಿ. ಸೊ ನಮ್ಮ ಮೇಡಮ್ ಅವರು ಫೋಟೋ ಶೂಟ್ ಮಾಡ್ತಾರೆ ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಬದಲು ಆಗಿದೆ. ಭಾಳ ದಿನ ಬಿಟ್ಟು ಬಂದಾಗ ಒಂಥರ ಪ್ಲೇಸೇ ಡಿಫ್ರೆಂಟ್ ಕಾಣಿಸುತ್ತೆ. ಯಾಕಂದರೆ ನಾವು ಬರೋದ್ರೊಳಗಡೆ ಫುಲ್ ಡೆವಲಪ್ ಆಗಿರುತ್ತೆ. ಸರಿ, ಎನಿವೆ ಓಕೆ. ನಮ್ಮ ಪಯಣ ಮಡಿಕೇರಿ ಕಡೆಗೆ ವಯ ಮೈಸೂರಿಂದ. ನೋಡೋಣ, ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಆ ಹೋಮ್ ಸ್ಟೇ ಹೇಗಿದೆ, ಆಮೇಲೆ ಏನೇನು ಕೊಡ್ತಾರೆ, ಆಮೇಲೆ ಏನೇನು ಸ್ಪೆಷಾಲಿಟಿ ಇದೆ ನೋಡೋಣ. ಆನ್ ದ ವೇ ನಮಗೆ ಯಾವ ಪ್ಲೇಸ್ ಸಿಗುತ್ತೋ ಅವನ್ನೆಲ್ಲ ನೋಡ್ಕೊತ ಹೋಗಬಹುದು.
ಈಗ ಆಂದವೇ ನಮಗೆ ಬಂಡೀಪುರ ಫಾರೆಸ್ಟು, ಮಧುಮಲ್ಲೆ ಫಾರೆಸ್ಟು, ಸೊ ಸಾಕಾಗಷ್ಟು ಅನಿಮಲ್ಸ್ಗಳು ಸಿಗ್ತವೆ ನಮಗೆ. ಬಟ್ ಆದರೆ ನಾನು ಡ್ರೈವ್ ಮಾಡಬೇಕು, ಅದರಿಂದ ಡ್ರೈವಿಂಗಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನಿಮಗೆ ರೋಡ್ ವ್ಯೂ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ರೋಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಆದರೆ ಎರಡನ್ನೂ ಕೆಲಸ ನಾನು ಮಾಡೋಕ್ಕಾಗಲ್ಲ, ಸಾರಿ. ನಾನೇನಾದರೂ ಬೇರೆ ಜೊತೆ ಬಂದರೆ ಖಂಡಿತ ನಿಮಗೆ ರೋಡ್ ವ್ಯೂ ಕೂಡ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ರೋಡ್ ವ್ಯೂನು. ನಾನು ಬರೀ ಸ್ಟಾಪ್ ಮಾಡಿದ ಮಾತ್ರ ನಿಮಗೆ ತೋರ್ಸೋಕ್ಕೆ ಸಾಧ್ಯ. ಯಾಕೆಂತಂದರೆ ಡ್ರೈವ್ ಮಾಡಿ ಶೂಟ್ ಮಾಡ್ಬೇಕಂದ್ರೂ ತುಂಬ ಟಯರ್ಡ್ ಆಗುತ್ತೆ. ಆದ್ರೂ ಅದೊಂದು ಹುಚ್ಚು ಬೇರೆ ಇದೆಯಲ್ಲ, ನಾನು ಮಾಡಲೇಬೇಕಂತ. ಆ ಹುಚ್ಚು ನನ್ನನ್ನು ಕಿಚ್ಚೆಬ್ಬರಿಸುತ್ತೆ. ಅದರಿಂದ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಕೋಲ್ಡಿಗೆ ಬಾಯೇ ತೊದಲು ಬರ್ತಾಯಿದೆ ನನಗೆ. ಹೆವಿ ಇಲ್ಲಿ ಚಳಿ ಬಿಸಿಲಿದ್ರು ಸಾರಿ ಆಯಿತಾ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಫುಲ್ಲು ಏನಾಗುತ್ತೋ ನನ್ನ ಕೈಲಿ ಅಷ್ಟನ್ನು ತೋರಿಸ್ತೀನಿ. ಇನ್ನೂ ದೊಡ್ಡ ದೊಡ್ಡ ಪ್ಲೇಸ್ಗೆ ಹೋಗಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸಿ ಯು. ಊಟಿ, ಬಾಯ್ ಬಾಯ್.